ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಆರೋಗ್ಯಕರ ಬೀಟ್ರೋಟ್ ರಸಂ ಮಾಡ್ತಾ ಇದ್ದೀವಿ. ಮೊದಲಿಗೆ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಟೊಮೊಟೊ 4 ಸಣ್ಣ ದಪ್ಪ ಹೆಚ್ಕೊಂಡಿದೆ. ಬೀಟ್ರೋಟ್ ಕೂಡ ದಪ್ಪ ಚಿಪ್ಪೆ ಹೊರ್ಕೊಂಡು ಇಟ್ಕೊಂಡಿದ್ದೆ. 4-5 ಹಸಿಮೆಣಸಿನ್ಕಾಯಿ. ಮೊದಲಿಗೆ ಇಷ್ಟನ್ನು ಒಲೆ ಮೇಲೆ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳೋಣ. ಒಂದು ತಪ್ಪಲೆಗೆ ನೀರು ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಬೀಟ್ರೋಟು ಮತ್ತು ಟೊಮೊಟೊ ಸೇರಿಸ್ಕೊಳ್ಳೋಣ. ಒಲೆ ಮೇಲೆ ಇಟ್ಕೊಂಡಿದ್ದೆ. ಇದು ಬಾಯ್ಲ್ ಆಗಲಿ. ಕುಕ್ಕರಲ್ಲಿ ಬೇಕಾದ್ರೆ 1-2 ವಿಸಿಲ್ ಹೊಡ್ಸ್ಕೊಂಡ್ರೆ ಆಯಿತು. ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ, ಈಗ ಬಾಯ್ಲ್ ಆಗಿದೆ. ಸೊ ಇದನ್ನು ಒಂದು ತಟ್ಟೆಗೆ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ತಟ್ಟೆಗೆ ಹಾಕ್ಕೊಳ್ಳೋಣ. ಹೀಗೆ ಬಾಯ್ಲ್ ಆಗಿರೋದೆಲ್ಲ ತಕ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ ಬಾಯ್ಲ್ ಆಗಿರೋದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ನೋಡಿ, ಚೆನ್ನಾಗಿ ರುಂಡಿಗೆ ರುಬ್ಕೊಂಡಿದೆ. ಒಲೆ ಮೇಲೆ ತಪ್ಪಲೆ ಇಟ್ಕೊಂಡಿದ್ದೆ, ಆಗಲೇ ಬಾಯ್ಲ್ ಮಾಡ್ಕೊಂಡಿರೋದು, ಅದಕ್ಕೆ ಸೇರಿಸ್ಕೊಳ್ಳೋಣ. ಸೊ ಈಗ ಅದ್ರ ನೀರು ಕೂಡ ಹಾಕ್ಕೊಳ್ಳೋಣ, ಆಗಲೇ ಬಾಯ್ಲ್ ಮಾಡ್ಕೊಂಡಿರೋ ಅಂಥದ್ದು. ಈಗ ಒಗ್ಗರಣೆಗೆ ಮತ್ತು ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಹುಣಸೆಹಣ್ಣು ರಸ, ಹುಣಸೆಹಣ್ಣ ಕಿವುಚ್ಕೊಂಡು ಇಟ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಜಚ್ಕೊಂಡಿರೋವಂಥದ್ದು, ಬ್ಯಾಡಗೆ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಮೆಣಸು ಕುಟ್ಕೊಂಡಿದೆ, ಸಾಸಿವೆ, ಇಂಗು, ಕುಕ್ಕಿಂಗ್ ಆಯಿಲ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಈಗ ಇದಕ್ಕೆ ಹುಣಸೆಹಣ್ಣು ರಸ ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಬಾಯ್ಲ್ ಆಗಲಿ, ಒಂದು ಕುದಿ ಬರಲಿ. ನೋಡಿ, ಈಗ ಕುದಿ ಬರ್ತಿದೆ. ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ. ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಮರಳಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಈಗ ಹಿಂಗೆ ಹಾಕ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ. ಒಂದ್ಸಲ ಕೈ ಆಡಿಸ್ಕೊಳ್ಳೋಣ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ, ಈಗ ಜೀರಿಗೆ ಮೆಣಸು ಸೇರಿಸ್ಕೊಳ್ಳೋಣ, ಕುಟ್ಕೊಂಡಿರೋಂಥದ್ದು, ಕರಿಬೇವು ಸೊಪ್ಪು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಥರ ಎಣ್ಣೆಲಿ ಫ್ರೈ ಆಗಲಿ. ಈಗ ಮಾಡ್ತಾ ಇರೋ ಬೀಟ್ರೋಟ್ ರಸಮ್ಗೆ ಸೇರಿಸ್ಕೊಳ್ಳೋಣ. ನೋಡಿ, ಘಮ ಘಮ ಅಂತ ಪರಿಮಳ ಬರ್ತಿದೆ. ಬಾಣಲಿಗೆ ಕೂಡ ರಸಮ್ ಸೇರಿಸ್ಕೊಂಡು ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಬೀಟ್ರೋಟ್ ರಸಮ್. ಘಮ ಘಮ ಅಂತ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಪರಿಮಳ ಬರ್ತಾಯಿದೆ. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಒಂದು ಸಲ ಚೋಟಲ್ಲಿ ಆಡಿಸ್ಕೊಳ್ಳೋಣ. ಈಗ ಬಿಸಿ ಬಿಸಿ ಬೀಟ್ರೋಟ್ ರಸಮ್ ಆರೋಗ್ಯಕರದ್ದು ರೆಡಿಯಾಗಿದೆ ಸವಿಯಲು. ಈಗ ಸರ್ವ್ ಮಾಡ್ಕೊಳ್ಳೋಣ ಅನ್ನದ ಜೊತೆ. ನೋಡಿ, ಬಿಸಿ ಬಿಸಿ ಅನ್ನಕ್ಕೆ ಬೀಟ್ರೋಟ್ ರಸಮ್ ಸೂಪರಾಗಿರುತ್ತೆ. ನೋಡಿ, ಆರೋಗ್ಯಕರ ಬೀಟ್ರೋಟ್ ರಸಮ್ ಅನ್ನಕ್ಕೆ ಮುದ್ದೆಗೆ ಸೂಪರ್ ಕಾಂಬಿನೇಷನು, ತುಂಬಾ ಚೆನ್ನಾಗಿರ್ತದೆ. ಈಗ ಬೀಟ್ರೋಟ್ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಕೂಡ ಮಾಡಿಕೊಡ್ಬೋದು. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ. ಒಮ್ಮೆ ಮಾಡಿದ್ರೆ ಪದೇ ಪದೇ ಈ ರಸಮ್ ಮಾಡಿ ತಿನ್ನಬೇಕು ಅನಿಸುತ್ತೆ. ಸೊ ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾಳೆ ಹೇಗಿದೆ ಅಂತ. ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ. ಹೇಗಿದೆ ಟೇಸ್ಟ್? ಸೂಪರ್ ಆಗಿದೆ. ಬೇಳೆ ಇಲ್ದಿರ ಈ ಥರನೂ ರಸಮ್ ಮಾಡಿಕೊಂಡು ತುಂಬ ಚೆನ್ನಾಗಿದೆ. ಈಸಿನೂ ಇದೆ. ನೋಡಿ, ತುಂಬ ಸುಲಭವಾಗಿ ಬೀಟ್ರೋಟ್ ಒಂದಿದೆ ಸಾಕು. ಈ ರೀತಿ ಈಸಿಯಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು ರಸಮು. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ. ಮಧ್ಯಾಹ್ನ ಬ್ರೇಕ್, ಮಧ್ಯಾಹ್ನ ಲಂಚ್ಗೆ, ಸಂಜೆ ಡಿನ್ನರ್ಗೆ ಸೂಪರಾಗಿರುತ್ತದೆ. ಕೆಲವರು ಸಿಂಪಲಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಎಷ್ಟು ಇಷ್ಟಪಡ್ತಾರೆ ಅಂಥವ್ರಿಗೆ ಈ ರೆಸಿಪಿ ತುಂಬ ಯೂಸ್ ಆಗುತ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿದ್ದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ
ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.